ಮೀನು ತೊಗೊಂಡು ಅದಕ್ಕೆ ಸ್ವಲ್ಪ ಖಾರ, ಉಪ್ಪು, ಅರಿಶಿನ ಮತ್ತು ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಒಂದು 15 ನಿಮಿಷ ನೆನೆಸೋಕ್ಕೆ ಇಟ್ಟಿದ್ದೀನಿ. ಆಮೇಲೆ ಮಿಕ್ಸಿಗೆ ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿಟ್ಟಿದ್ದೀನಿ. ಆಗಲೇ ನೆನೆಸಿಟ್ಟಿರೋ ಫಿಶ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫಿಶ್ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಕಾಯ್ಸೋಕ್ಕಿಟ್ಟು ಮಸಾಲೆ ಹಾಕಿ ಮತ್ತು ರುಬ್ಬಿರೋ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಬಿಟ್ಟು ಹುಣಸೆ ರಸ ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೀರನ್ನು ಹಾಕಿ ಬಾಯ್ಲ್ ಆದಮೇಲೆ ಫ್ರೈ ಮಾಡಿಟ್ಟಿರೋ ಮೀನು ಹಾಕಿ ಒಂದು 3 ಇಲ್ಲ 5 ಮಿನಿಟ್ಸ್ ಬೇಯಿಸಿದ್ರೆ ಫಿಶ್ ಕರಿ ರೆಡಿ ಆಗುತ್ತೆ. ಇನ್ನು ಫಿಶ್ ಕಬಾಬ್ಗೆ ಅಂತೇಳಿ ಫಿಶ್ಶು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಬಾಬ್ ಪೌಡ್ರು, ಎಗ್ ವೈಟು ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ನೀಟಾಗಿ ಕಲಸಿ ಇದನ್ನು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಇನ್ನು ಫಿಶ್ ಕರಿಗೆ ರೈಸ್ ಅಷ್ಟು ಚೆನ್ನಾಗಿರಲ್ಲ, ನಾವು ಯಾವಾಗ ಫಿಶ್ ಮಾಡಿದ್ರೂ ರೊಟ್ಟಿ ಅಂತ ಇರಲೇಬೇಕು. ಜೋಳದ ರೊಟ್ಟಿ ಮಾಡಿ ಆಮೇಲೆ ಕಬಾಬ್ಗೆ ಕಲಸಿಟ್ಟಿರೋದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡಿದೆ. ಫಿಶ್ ಕರಿ, ಕಬಾಬ್ ಮತ್ತು ಎರಡೂ ಚೆನ್ನಾಗಿ ಬಂದಿತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.